ಗಾಡಿ ಇದೆಲ್ಲ ಅಷ್ಟು ನೀಟ್ ಇರ್ಲಿಲ್ಲ ಆಗ. ಯಾರೋ ಏನೋ ಚಪ್ರಿ ತರ ಓಡಾಡ್ತಾರೆ ಅಂತೆಲ್ಲ ಮಾತಾಡೋರು. ಇವತ್ತು ಅದೇ ಜನ ಬಂದ್ ನನ್ನ ಹತ್ರ ಗಾಡಿ ತಗೋತಾರೆ ಅಂದ್ರೆ ಅಷ್ಟೇ ಖುಷಿ ಐತೆ ಬ್ರೋ. ಅಟ್ಲೀಸ್ಟ್ ಮಾತಾಡ್ಸಕ್ ಹೋದ್ರೆ ಸಾಕು ಜನ ಒಂಥರ ನೋಡೋರು. RX ಹಂಗೆ ಹಿಂಗೆ ಒಂಥರ ಇದ್ ಮಾಡೋರು. ಅದೇ ಜನ ಇವತ್ ಬಂದಿ ನನ್ನ ಹತ್ರ ಗಾಡಿ ತಗೋತಾರೆ ಬ್ರೋ. ಇಷ್ಟೇ ಲೈಫ್ ಟರ್ನಿಂಗ್ ಪಾಯಿಂಟ್ ಬ್ರೋ. ಒಂದಲ್ಲ ಒಂದು ದಿನ ದೇವ್ರು ಟೈಮ್ ಕೊಡ್ತಾನೆ. ಗಾಡಿ ತಗೊಂಡ್ಮೇಲೆ ನಿಮ್ ಕೆರಿಯರ್ ಹೆಂಗಿತ್ತು ಬ್ರೋ? ಕೆರಿಯರ್ ಹೆಂಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಾಗ ಗಾಡಿ ಸುಮಾರು ಪ್ರಾಬ್ಲಮ್ ಇತ್ತು. ಆಮೇಲೆ ಬೇರೆಯವ್ರ ಗಾಡಿ ಇಸ್ಕೊಂಡು ಓಡಿಸ್ ನೋಡಿದ್ರೆ ಒಳ್ಳೆ ಫೀಲ್ ಆಗೋದು. ನನ್ ಗಾಡಿಲಿ ಯಾವ್ದು ಆ ತರ ಫೀಲಿಂಗ್ಸ್ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಗಾಡಿ ಪ್ರಾಬ್ಲಮ್ ಕೊಡ್ತಾ ಇತ್ತು. ಆಮೇಲೆ ಪದೇ ಪದೇ ಏನಾರು ಒಂದು ಹೋಗ್ಬಿಡೋದು, ಚೇಂಜ್ ಪ್ಯಾಕೆಟ್ ಹೋದ್ರೆ ಹಾಗೆಲ್ಲ ನಮ್ಮ ಹತ್ರ ಅಮೌಂಟ್ ಎಲ್ಲ ಪ್ರಾಬ್ಲಮ್ ಅಲ್ಲ. ಮಿಡಲ್ ಕ್ಲಾಸ್ ಪದೇ ಪದೇ ಗಾಡಿ ಪ್ರಾಬ್ಲಮ್ ಕೊಡ್ತಾ ಎಷ್ಟೋ ಸಲ ಮಾರಕ್ಕೆಲ್ಲ ಪ್ರಯತ್ನ ಮಾಡ್ಬಿಟ್ಟಿದ್ದೀನಿ ಬ್ರೋ. ಜಾಸ್ತಿ ಎಲ್ಲ ಕಟ್ಟಾಗ್ಬಿಡ್ತು ಒಂದ್ ಟೈಮಲ್ಲಿ ಬೈಕ್ ಟೈಮು. ಅದಾದ ನಂತರ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಕಪಾಲ್ಗೂ ಹೊಡಿತಾನೆ ಅಂತ ಮೂಮೆಂಟ್ ಎಲ್ಲ ಫೇಸ್ ಮಾಡಿರೋದು. ಒಂದ್ ಟೈಮಲ್ಲಿ ಪೊಲೀಸ್ ಕಟ್ಕೊಂಡು ಪಟ್ಟಿ ಹಿಡಿಯೋದು ಮೂಮೆಂಟ್ ಎಲ್ಲ ಬಂದು ಅಂತ ಒಂದು ಸಿಚುವೇಶನ್ ಎಲ್ಲ ಫೇಸ್ ಮಾಡೈತೆ ಬ್ರೋ. ಗಾಡಿ ಕೆಟ್ಟೋಗ್ಬಿಡೋದು, ನಮ್ಮ ಹತ್ರ ಅಮೌಂಟ್ಗೆಲ್ಲ ಪ್ರಾಬ್ಲಮ್. ಆಗ ಒಂದ್ ಭಯ ಇರೋದು, ಎಷ್ಟ್ ಕೇಳ್ಬಿಡ್ತಾರೋ. ಆ ಗಾಡಿ ರೆಡಿ ಮಾಡಕ್ಕೆ ನಮ್ಮ ಹತ್ರ ಅಮೌಂಟ್ ಇರ್ತಾ ಇರ್ಲಿಲ್ಲ. ಗಾಡಿ ಏನಾರು ರೆಡಿ ಕೊಟ್ರೆ ತುಂಬಾ ರೇಟ್ ಕೇಳ್ಬಿಟ್ರೆ ನಮ್ಮ ಹತ್ರ ಇರಲ್ಲ. ಈ ತರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿರೋದು. ಅದೇ ಬೇರೆ ಗಾಡಿ ಓಡಿಸ್ತಾ ಇದ್ರೆ ಫೀಲಿಂಗ್ಸೇ ಬೇರೆ ಇರೋದು. ಆ ತರ ಮೂಮೆಂಟ್ ಎಲ್ಲ ಫೇಸ್ ಮಾಡಿ ತುಂಬಾ ಎಷ್ಟೋ ಸಲ ಗಾಡಿ ಮಾರೋ ಮೂಮೆಂಟ್ ಎಲ್ಲ ಹೊಟ್ಟಾಗಿದ್ದೀನಿ ಬ್ರೋ. ಆ ಮೂಮೆಂಟ್ ಹೋಗಿದ್ರು ಈ ಗಾಡಿ ಇವತ್ತು ಉಳಿದೈತೆ ಅಂದ್ರೆ ಇದು ಆ ಟೈಮಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ಬೋದು. ಇವತ್ತು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಇದು ಬ್ರೋ. ಈ ಗಾಡಿ ಲಕ್ಕಿ ಗಾಡಿ.